ಇದು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಲ್ಲ ಇಡೀ ರಾಜ್ಯದ್ದು. ಒಂದೇನಾಗಿದೆ, 1,20,000 ಆದಾಯ ಮಿತಿನ ಇವರು ಒಳಪಡಿಸಿ ರಾಜ್ಯಕ್ಕದು ಅಲ್ಲ, 1,20,000 ಮೇಲ್ಪಟ್ಟು ಯಾರ್ದಾರು ಕೂಡ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆದ್ರೆ ಅವ್ರದ್ದು BPL ಕಾರ್ಡ್ ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಇಡೀ ಕಾನ್ಸ್ಟಿಟ್ಯೂನ್ಸಿ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕಾರ್ಡ್ಗಳು ಸುಮಾರು 1,500 ಕಾರ್ಡ್ ನ ರಿಜೆಕ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ವಲಸೆ ಬರ್ತಾರೆ ನಮ್ಮ ಕಡೆಯಿಂದ, ಡ್ರೈವಿಂಗ್ ಮತ್ತೊಂದು. ಡ್ರೈವಿಂಗ್ ಬಂದವ್ರಿಗೆ ಏನಾಗುತ್ತೆ, ತಿಂಗಳಿಗೆ 15ರಿಂದ 20,000 ಸಂಬಳ ಕೊಡ್ತಾರೆ. ಕೊಟ್ಟಾಗ ಏನಾಗ್ತದೆ, ಅವನ ಇನ್ಕಮ್ ಆದಾಯ ಮಿತಿ 1,20,000 ಮೀರ್ತದೆ. ಅಲ್ಲಿ ಅವ್ರ ಅಜ್ಜ ಅಜ್ಜಿ, ಅವ್ರ ತಂದೆ ತಾಯಿ ಅಲ್ಲಿ ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ BPL ಕಾರ್ಡ್ ನಾವು ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಅವ್ನು ಬಂದು ಟ್ಯಾಕ್ಸಿನೋ ಮತ್ತೊಂದು ಆದಾಯ ಮಿತಿ ಮೀರ್ತಾ ಇದೆ. ಮತ್ತೆ ಇದು ದಿನೇಶ್ ಸರ್ ಇಲ್ಲ ಇದು ಈ ಟ್ಯಾಕ್ಸಿ ಡ್ರೈವರ್ ಆಟೋ ಡ್ರೈವರ್ಗಳಿಗೆ ಆದಾಯ ಮಿತಿ ತಗೊಳ್ಳುವಂತದಿಲ್ಲ. ಉತ್ತರ ಕೊಟ್ಟಿರೋ ಸರ್ಕಾರ ಬೈ ಪ್ರೊಫೆಷನ್ ಇದೆ. ಹಾಗಾಗಿ ಬೈ ಪ್ರೊಫೆಷನ್ ತಗೊಳ್ಬೇಕು, ಅವ್ರಿಗೆ ಆದಾಯದ ಆಧಾರ ಅವರನ್ನು ಹೊರತುಪಡಿಸಿ ಒಂದು ಸರ್. ಅದ್ರ ಜೊತೆಗೆ ಏನಾಗ್ತದೆ, ಇದು BPL ಕಾರ್ಡ್ ಬರೀ ರೇಷನ್ಗೆ ಅಷ್ಟೇ ಬೇಕಾಗ್ತಾ ಇಲ್ಲ ಜನಗಳಿಗೆ. ಈ ಆದಾಯ ಮಿತಿಯಿಂದ ಹೆಲ್ತ್ಗೆ ಎಲ್ಲದಕ್ಕೂ ಇದು ಅವಶ್ಯಕತೆ ಇದೆ BPL ಕಾರ್ಡ್. ಆದ್ರಿಂದ ಇದನ್ನ ಹೆಲ್ತ್ಗೆ ಹೊರತುಪಡಿಸಿ ಅದಕ್ಕೆ ಬೇರೆ ಸ್ಕೀಮ್ ಏನಾದ್ರು ನೀವು ಆರೋಗ್ಯ ಸಚಿವರೇ ನೀವು ಉತ್ತರ ಕೊಡ್ತಾ ಇರೋದ್ರಿಂದ ಆರೋಗ್ಯಕ್ಕೆ ಬೇರೆ ಏನಾದ್ರು ಕೂಡ ಅಂತ ಬಡವರಿಗೆ ನೀವು ಬೇರೆ ಕಾರ್ಡ್ ಕೊಡೋದೇನಾದ್ರು ಯೋಜನೆ ಇದ್ರೆ ತಂದ್ರೆ ಒಳ್ಳೇದು ಅಂತ ನನ್ನ ಅನ್ಸಿಕೆ.